ಈ ಮಧ್ಯೆ ಮಧ್ಯಪ್ರಾಚ್ಯದಲ್ಲಿ ಘನಘೋರ ಮಳೆ ನೋಡಿ ಅದನ್ನು ದೃಶ್ಯಗಳನ್ನು. ದುಬೈಯಲ್ಲಿ ಇದು ಕ್ಲೈಮೇಟ್ ಚೇಂಜಿನ ಪರಿಣಾಮ. ಹೊತ್ತಲ್ಲಿ ಮಳೆ ಆಗ್ಬೋದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಬುರ್ಜ್ ಖಲೀಫಾಗೆ ಸಿಡ್ಲು ಹೊಡೆದಿದೆ. ದುಬೈ, ಅಬುದಾಬಿ, ಶಾರ್ಜಾ ಎಲ್ಲ ಕಡೆಯಿಂದಲೂ ಇದೇ ಥರದ ದೃಶ್ಯಗಳು. 3ನೇ ದಿವಸ ಇವತ್ತು ಮಳೆ. ದುಬೈ ಏರ್ಪೋರ್ಟಿಗೆ ನೀರು ನುಗ್ಗಿದೆ. ಬುರ್ಜ್ ಖಲೀಫಾಗೆ ಸಿಡ್ಲು ಬಡಿದಿದೆ. ಮೋಡ ಕವಿದ ವಾತಾವರಣ ದುಬೈ ತುಂಬ 3 ದಿವಸದಿಂದ. ಬಿರುಗಾಳಿ ಸಹಿತ ಭಾರೀ ಮಳೆ ಇತ್ತು. ಶಾರ್ಜಾದಲ್ಲಿ ಕಾರುಗಳ ತೇಲಾಡ್ತಿದ್ದಾವೆ. ಶಾರ್ಜಾ ಅಬುದಾಬಿಲೂ ಹಂಗೆ ಆಗಿದೆ. ಅಲ್ಲಿರೋ ಕನ್ನಡಿಗರಿಗೆ ಮಾತಾಡಿದ್ದಾರೆ ನೋಡಿ, ಅಬ್ದುಲ್ ರಜಾಕ್ ಅಂತ, ಚೇತನ್ ಅಂತ. ಈ ಸಮ್ ಏರಿಯಾಸ್ ಅಲ್ಲಿ ಬಹಳ ನೀರು ನಿಂತಿದೆ. ಯಾಕಂದ್ರೆ ಇಲ್ಲಿ ಅವರು ಮೊದ್ಲು ನಮ್ಮ ಊರಿನ ತರ ಯಾವುದೇ ಚರಂಡಿ ನಾಲೆ ಇಲ್ಲಿ ಮಾಡಲ್ಲ. ನೀರು ಯಾವ ಕಡೆ ಹೋಗೋ ಸಮಸ್ಯೆ ಬಂದೇ ಬರ್ತದೆ. ಇಡೀ ವರ್ಷ ಬರುತ್ತೆ. ಇದು ಈಗ ನಮಗೆ ರೂಢಿ ಆಗ್ಬಿಟ್ಟಿದೆ. ನಾನು ನನ್ನ ಮನೆ ಇಲ್ಲಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ನಾನು ಕೆಲ್ಸಕ್ಕೆ ಬರೋಕೆ ಅಲ್ಲಿಂದ ಬಂದಿದ್ದೀನಿ. ಆದ್ರೆ ಮೇನ್ ರೋಡ್ಸ್ ಏನಿದೆ ಅವರು ಇಮಿಡಿಯೇಟ್ ಅನ್ನ ಕ್ಲಿಯರ್ ಮಾಡಿದ್ದಾರೆ. ಈ ಮಧ್ಯದಲ್ಲಿ ಏನಂದ್ರೆ ಸಿಟಿ ಶಾಪಿಂಗ್ ಏರಿಯಾ, ಸಿಟಿ ಸೆಂಟರ್ ಏರಿಯಾ ಇಂತ ಅಲ್ಲಿ ಫುಲ್ ಇದೆ. ಅದನ್ನ ತೆಗಿಬೇಕಂದ್ರೆ ಅವ್ರಿಗೆ 3-4 ದಿವಸ ಬೇಕು ಆ ನೀರನ್ನು ತೆಗಿಬೇಕು. ವಾಹನ ಸಂಚಾರ ಎಲ್ಲ ನಾರ್ಮಲ್ ಆಗಿದೆ, ಅದಕ್ಕೇನು ತೊಂದರೆ ಇಲ್ಲ. ಏನಂದ್ರೆ ಮತ್ತೆ ಈ ರೋಲಾ ಅಂತ ಹೇಳ್ಬಿಟ್ಟು ಏರಿಯಾ ಇದೆ, ಆ ಕಡೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು 2-3 ಮೇನ್ ರೋಡ್ಸ್ ಇದಾವೆ. ಅದರಲ್ಲಿ ಇಂಡಸ್ಟ್ರಿಯಲ್ ನಂಬರ್ 3, ಇಂಡಸ್ಟ್ರಿಯಲ್ ನಂಬರ್ 2 ಇಂಥ ಕಡೆ ಇದೆಲ್ಲ ನೀರು ಹೋಗಕ್ಕೆ ಜಾಗ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.